ಔಷಧ ನಿಯಂತ್ರಣ ಇಲಾಖೆಯ ನೂತನ ಡಿಸಿ ಆದಂತಹ ಉಮೇಶ್ ರಾವ್ ಡ್ರಗ್ ಕಂಟ್ರೋಲರ್ ರವರಿಗೆ ಮೈಸೂರು ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾ ಔಷಧಿ ವ್ಯಾಪಾರಿಗಳ ಪದಾಧಿಕಾರಿಗಳಿಂದ ಸ್ವಾಗತದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಅಭಿನಂದನೆ ಸಲ್ಲಿಸಿದ ವೇಳೆಯಲ್ಲಿ ತಮ್ಮ ಅಹವಾಲುಗಳನ್ನು ತಿಳಿಸಿದ್ದು, ನಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರಗಳು ಸಿಗುತ್ತದೆ ಎಂಬ ಆತ್ಮವಿಶ್ವಾಸವಿದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ನೀವು ಸಪೋರ್ಟ್ ಬೇಕು. ಸರ್ ಹೇಳಿ, ಇವತ್ತು ಔಷಧ ನಿಯಂತ್ರಣ ಇಲಾಖೆಗೆ ಭೇಟಿ ಕೊಟ್ಟಿದ್ದೀರಾ, ಎಲ್ಲಿಂದ ಭೇಟಿ ಕೊಟ್ಟಿದ್ದೀರಾ ಹಾಗೂ ಏನು ವಿಶೇಷ? ಇವತ್ತು ನಾವು ಮೈಸೂರು ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದಿಂದ ನೂತನವಾಗಿ ಆಯ್ಕೆಯಾಗಿರುವ ಉಮೇಶ್ ಅವರ ಡ್ರಗ್ ಕಂಟ್ರೋಲರ್ ಆಗಿರ್ತಾರೆ. ಅವರಿಗೆ ಅಭಿನಂದನೆ ಹೇಳೋಕ್ಕೋಸ್ಕರ ಮೈಸೂರು ಹಾಗೂ ರಾಮನಗರ ಜಿಲ್ಲೆ ಎರಡು ಜಿಲ್ಲೆಯಿಂದಲೂ ಬಂದಿದ್ದಾರೆ. ಓಕೆ, ಎಷ್ಟು ಜನ ಬಂದಿದ್ದೀರಾ ಸರ್? ಮೇಡಮ್, ಇವಾಗ ಒಂದು 30-40 ಜನ ಇದ್ದೀವಿ. ಕೇವಲ 2 ಡಿಸ್ಟಿಕ್ಕಿಂದ ಬಂದಿರೋದು. ಇದರ ಉದ್ದೇಶ ಏನು ಸರ್? ಹೊಸದಾಗಿ ಬಂದಿದ್ದಾರೆ, ಅವರಿಗೆ ಫಸ್ಟು ಅಭಿನಂದನೆಯನ್ನು ಹೇಳಬೇಕು. ನಂತರ ನಮ್ಮ ಕಷ್ಟಗಳು ಏನಿದೆ ಅದನ್ನು ಒಂದು ಮೆಮೊರಂಡಮ್ ಮುಖಾಂತರ ನಾವು ಕೊಟ್ಟಿದ್ದೀವಿ. ನಿಮ್ಮ ಅಹವಾಲುಗಳನ್ನು ಕೊಟ್ಟಿದ್ದೀರಾ ಸರ್? ಹೌದು, ಕೊಟ್ಟಿದ್ದೀವಿ. ಯಾವ ರೀತಿ ಸ್ಪಂದನೆ ಸಿಕ್ಕಿದೆ? ಇಲ್ಲ, ನೋಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅವರು ಕೂಡ ಹೊಸದಾಗಿ ಅಪಾಯಿಂಟ್ ಆಗಿರೋದ್ರಿಂದ ಇದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಒಳ್ಳೆಯ ರೀತಿಯಾಗಿ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಖಂಡಿತ ಇದೆ. ಈ ಹಿಂದೆ ಇದ್ದ ಅಧಿಕಾರಿಗಳಿಂದ ಆ ರೀತಿ ಸ್ಪಂದನೆ ಇಲ್ಲ, ಅವರು ಮಾಡಿದ್ದಾರೆ. ಇವರು ಇನ್ನೂ ಡೈನಾಮಿಕ್ಕು, ಆಮೇಲೆ ಡಾಕ್ಟರೇಟ್ ಮಾಡಿರೋರು, ಇವರಿಗೆ ನಾಲೆಡ್ಜು ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ನಮಗೆ ವಿಶ್ವಾಸ ಇದೆ, ನಮಗೆ ಸ್ಪಂದಿಸ್ತಾರೆ. ಸರ್, ಅವ್ರು ಬಂದು ಸುಮಾರು ತಿಂಗಳು ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಈಗ ಇಲ್ಲ ದಿನಗಳಾಗಿದೆ, 28 ಡೇಸ್ ಆಗಿದೆ ಅಷ್ಟೇ. ಓಕೆ, 28 ದಿನಗಳಾಗಿದೆ. ರಾಮನಗರ ಜಿಲ್ಲಾ ಔಷಧಿ ವ್ಯಾಪಾರಿ ಸಂಘದ ವತಿಯಿಂದ ನೂತನವಾಗಿ ಆಗಿರುವಂಥ ನಮ್ಮ ಜಿಲ್ಲಾ ಕೆಮಿಸ್ಟ್ ಬಾಂಧವರಿಗೆ ಇವತ್ತು ಶುಭಾಶಯ ಕೊಡ್ತೀವಿ. ಅವರಿಗೆ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಔಷಧಿ ವ್ಯಾಪಾರದ ವತಿಯಿಂದ ಶುಭಾಶಯ ಕೊಡ್ತೀವಿ.